ಆ್ಯಸ್ ಎ ರೆಸ್ಪಾನ್ಸಿಬಲ್ ಪರ್ಸನ್ ವಾಟ್ ವಿ ಶುಡ್ ಥಿಂಕ್ ಅಬೌಟ್ ದ ಪ್ರೆಸೆಂಟ್ ಸಿಚುವೇಶನ್, ಅದು ಒಂದೇ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಇವತ್ತು. ಈಗ ಎಷ್ಟೋ ಟೆರ್ರರ್ ಕ್ಯಾಂಪ್ಗಳ ಮೇಲೆ ಏರ್ ಸ್ಟ್ರೈಕ್ ಆಗಿದೆ, 9-10 ಟೆರ್ರರ್ ಕ್ಯಾಂಪ್ಗಳು ಧ್ವಂಸ ಆಗಿದೆ, ಎಷ್ಟೋ ಟೆರರಿಸ್ಟ್ಗಳನ್ನ ಕೊಂದಿದ್ದಾರೆ. ಆಪರೇಷನ್ ಸಿಂಧೂರ ಅನ್ನೋ ಒಂದು ಆ ಹೆಸರೇ ಇಷ್ಟು ಚೆನ್ನಾಗಿದೆ ಅಂತಂದರೆ ಅದು ಎಲ್ಲರನ್ನೂ ಮೋಟಿವೇಟ್ ಮಾಡುತ್ತೆ. ಈವನ್ ನಮಗೂ ಕೂಡ ಹೋಗಿ ಆ ಒಂದು ದ್ವೇಷ ಏನು ತುಂಬಿಕೊಂಡಿದೆ ನಮ್ಮ ತಲೆಯಲ್ಲಿ, ನಮ್ಮ ಹೃದಯದಲ್ಲಿ, ಅದನ್ನು ತೀರಿಸ್ಕೋಬೇಕು ಅಂತ ಒಂದು ಸಿಟ್ಟು ಬರುತ್ತೆ. ಬಟ್ ನಾವು ಆ ಥರ ಮಾಡೋಕ್ಕಾಗಲ್ಲ, ಅಲ್ಲಿಗೆ ಹೋಗೋಕ್ಕೂ ಆಗಲ್ಲ, ಅಲ್ಲೋಗಿ ಟೆರರಿಸ್ಟ್ಗಳನ್ನ ಕೊಲ್ಲೋಕ್ಕಾಗಲ್ಲ, ಇಲ್ಲ ನಮ್ಮ ಇಂಡಿಯನ್ ಆರ್ಮಿ ವಿಮಾನಗಳನ್ನ ತೊಗೊಂಡು ಹೋಗಿ ನಾವು ಮಿಸೈಲ್ಸು ಹಾಕೋಕ್ಕಾಗಲ್ಲ. ಬಟ್ ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ಇಂಡಿಯಾ ವಾಟ್ ವಿ ಶುಡ್ ಥಿಂಕ್, ಸಿ ವೆನ್ ವಿ ಕಂಪೇರ್ ಅವರ್ ಸೆಲ್ಫ್ ವಿತ್ ನಾರ್ತ್ ಇಂಡಿಯನ್ ಪೀಪಲ್ಸ್ನ, ವಿ ಆರ್ ವೆರಿ ಲಕ್ಕಿ ಆ್ಯಂಡ್ ವಿ ಆರ್ ವೆರಿ ಅಡ್ವಾಂಟೇಜಸ್ ವಿತ್ ಅವರ್ ಲೊಕೇಶನ್. ಇಲ್ಲಿ ನಮ್ಗೆ ಏನೂ ಕೇಳಿಸ್ತಾ ಇಲ್ಲ. ಜಮ್ಮು ಕಾಶ್ಮೀರ ಅದು ಸುತ್ತಮುತ್ತ ಇರ್ತಕ್ಕಂಥ ಸ್ಟೇಟ್ಗಳಲ್ಲಿ ನಾವೇನಾದರೂ ಹೋಗಿ ನಿಂತ್ಕೊಂಡ್ರೆ ಆ ಒಂದು ಮಿಸೈಲ್ ಸೌಂಡ್ ಕೇಳಿದ್ರೇ ನಾವು ಯಾವಾಗ ಓಡೋಗಬೇಕು ಅನ್ನೋ ಒಂದು ಭಯ ಹುಟ್ಕೊಂಡಿರುತ್ತೆ. ಸೊ ಅದೇ ಥರ ಅಲ್ಲಿರ್ತಕ್ಕಂಥ ಜನಗಳು ಕೂಡ ಅದೇ ಥರ ಇವಾಗ ಥಿಂಕ್ ಮಾಡ್ತಾ ಇರೋದು. ಅಲ್ಲಿ ಏನೂ ನಡೀತಾ ಇಲ್ಲ. ಇವಾಗ ನಾವಿಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಬರ್ತಾ ಇದ್ದೀವಿ, ಊಟ ಮಾಡ್ತಾಯಿದ್ದೀವಿ, ಮಲ್ಕೋತಾ ಇದ್ದೀವಿ, ನ್ಯೂಸ್ ಕೇಳ್ತಾ ಇದ್ದೀವಿ, ಕರೆಂಟ್ ಇದೆ, ಲೈಟ್ ಇದೆ, ಎಲ್ಲನೂ ಇದೆ, ಖುಷಿಯಾಗಿದ್ದೀವಿ. ಬಟ್ ಇಷ್ಟು ಖುಷಿಯಾಗಿರೋದಕ್ಕಿಂತ ಹೆಚ್ಚು, ಸೊ ವಾಟ್ ವಿ ಶುಡ್ ಥಿಂಕ್ ಅಬೌಟ್ ದ ಪ್ರೆಸೆಂಟ್ ಸಿಚುವೇಶನ್. ಸಿ is a responsible citizen of India by Indian Constitution Part 2 from Article 5 to 11 ಭಾಗ 2 ಆರ್ಟಿಕಲ್ ವಿಧಿ 5ರಿಂದ 11 ಪ್ರಕಾರ ವಿ ಆರ್ ದ ಸಿಟಿಸನ್ ಆಫ್ ಇಂಡಿಯಾ, ಭಾರತೀಯ ನಾಗರಿಕರು ನಾವು. ಸೊ ಇಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ. ಒಂದು ಯೋಚನೆ ಮಾಡ್ಬೋದು ಅಷ್ಟೇ. ಯಾಕಂದರೆ 1976 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 42nd ಪ್ರಕಾರ, ಆ್ಯಸ್ ಪರ್ ಸ್ವರ್ಣ ಸಿಂಗ್ ಕಮಿಟಿ ರೆಕಮೆಂಡೇಷನ್ಸ್, ವಿ ಹ್ಯಾವ್ ಆ್ಯಡೆಡ್ ಫಂಡಮೆಂಟಲ್ ಡ್ಯೂಟೀಸ್ ಟು ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ದಟ್ ಈಸ್ ಇನ್ ಪಾರ್ಟ್ 4ಗೆ ಆರ್ಟಿಕಲ್ 51A ಅಲ್ಲಿ 10 ಫಂಡಮೆಂಟಲ್ ಡ್ಯೂಟೀಸ್ ಆ್ಯಡ್ ಆಗಿದೆ. ಬಟ್ 2002ರಲ್ಲಿ 86ನೇ ತಿದ್ದುಪಡಿಯ ಪ್ರಕಾರ ಒಂದು ಫಂಡಮೆಂಟಲ್ ಡ್ಯೂಟೀಸನ್ನ ನಾವು ಮತ್ತೆ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಆ ಒಂದು 11 ಫಂಡಮೆಂಟಲ್ ಡ್ಯೂಟೀಸ್ನಲ್ಲಿ ಒಂದು ಫಂಡಮೆಂಟಲ್ ಡ್ಯೂಟಿ ಏನು ಹೇಳುತ್ತೆ, ನಮ್ಮ ಭಾರತ ದೇಶಕ್ಕೋಸ್ಕರ ತ್ಯಾಗ, ಬಲಿದಾನ ಅಂತ ಬಂದಾಗ ನಾವು ಎಲ್ಲರೂ ಯಾವಾಗಲೂ ರೆಡಿಯಾಗಿರಬೇಕು ಅಂತ ಹೇಳುತ್ತೆ. ಸೊ ದಿಸ್ ಈಸ್ ನಾಟ್ ಎ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಿಫೋರ್ 1976. ಸೊ ಈ ಒಂದು ಅಮೆಂಡ್ಮೆಂಟ್ ಆ್ಯಕ್ಟ್ನ ಮಿನಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತಲೂ ಕರೀತಾರೆ. ಯಾಕಂದರೆ ಅದರಿಂದ ಸೆಕ್ಯುಲರ್, ಸೋಷಲಿಸ್ಟ್ ಮತ್ತು ಇಂಟಿಗ್ರಿಟಿ ಅನ್ನೋ ಒಂದು 3 ನಮ್ಮ ಭಾರತ ಸಂವಿಧಾನದ ಪೀಠಿಕೆಗೆ ಆ್ಯಡ್ ಆಯಿತು. ಸೊ ಅದಕ್ಕಿಂತ ಮುಂಚೆ ಏನಿತ್ತು ಅದು ಎಲ್ಲರಿಗೂ ಗೊತ್ತು. ಸೊ ಅದಾದಮೇಲೆ ಏನಾಯಿತು, ಸೋವೆರನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮೋಕ್ರೆಟಿಕ್, ರಿಪಬ್ಲಿಕನ್ ಕಂಟ್ರಿ ಅಂತ ಆ್ಯಡ್ ಆಯಿತು. ಸೊ ಇಲ್ಲಿ ನಾವು ಯೋಚನೆ ಮಾಡಬೇಕು. ಅದನ್ನು ಬಿಟ್ಟು ಮೋದಿಜಿ ಫೋಟೋ ಹಾಕ್ಕೊಂಡು ಹೌದಾ ಜೋಶ್ ಅಂತ ಈ ಥರ ಕೈ ಮೇಲೆ ಎತ್ತಿದ್ದು, ಇಲ್ಲ ರಾಜಕೀಯವನ್ನು ತಂದಿಟ್ಟು ಖುಷಿ ಪಡೋದೆಲ್ಲ ಏನಕ್ಕೆ? ಸೊ ವಿ ಆರ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ಇಂಡಿಯಾ, ವಿ ಆರ್ ಎಜುಕೇಟೆಡ್ ಪೀಪಲ್. ಲಿಟರಸಿ ರೇಟು ತುಂಬ ಹೈ ಇದೆ. ಸೌತ್ ಇಂಡಿಯನ್ ಪೀಪಲ್ಸ್ ಲಿಟರಸಿ ರೇಟು ತುಂಬ ಹೈ ಇದೆ ಎಸ್ ಪರ್ ಕಂಪೇರ್ ಟು ಅದರ್ ಸ್ಟೇಟ್ಸ್, ಅದರ್ ಈಸ್ಟ್, ವೆಸ್ಟ್, ನಾರ್ತ್. ಸೊ ಇಲ್ಲಿ ಮತ್ತೆ ಕಾಮನ್ ಸೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅಟ್ಲೀಸ್ಟ್ ಯೋಚನೆ ಮಾಡಿ ಏನು ಮಾಡ್ಬೋದು. ನಮ್ಮ ಫಂಡಮೆಂಟಲ್ ಡ್ಯೂಟೀಸ್ ನಮಗೆ ಗೊತ್ತಿಲ್ಲ, ಯಾವಾಗ ಆ್ಯಡ್ ಆಯಿತು, ಅದರಲ್ಲಿ ಏನಿದೆ ಅನ್ನೋದೇ ಗೊತ್ತಿಲ್ಲ. ನಾವು ಹೋಗೋಕ್ಕೂ ಆಗಲ್ಲ, ಯುದ್ಧ ಮಾಡೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತಂದಮೇಲೆ ಅಟ್ಲೀಸ್ಟ್ ಯೋಚನೆನಾದರೂ ಮಾಡ್ಬೋದಲ್ವಾ. ಅಲ್ಲಿರ್ತಕ್ಕಂಥ ನಮ್ಮ ಮಕ್ಕಳಿಗಾದರೂ ಹೇಳ್ಬೋದು, ಇಲ್ಲ ಅಣ್ಣ ತಮ್ಮಂದಿರಿಗಾದರೂ ಹೇಳ್ಬೋದು, ಇಲ್ಲ ಫ್ರೆಂಡ್ಸ್ಗಾದರೂ ಹೇಳಬೇಕು. ಅದನ್ನು ಬಿಟ್ಟು ಆಪರೇಷನ್ ಸಿಂಧೂರ ಅಂತ ಅನ್ನೋದು ಮಾಡ್ತಾ ಇರೋದು ನಮ್ಮ ಭಾರತೀಯ ಸೈನ್ಯ. ಆಮೇಲೆ ಡಿಪ್ಲೊಮ್ಯಾಟಿಕ್ಸ್ ಪವರ್ ಯಾರಿಗಿರುತ್ತೆ, ಮಿಲಿಟ್ರಿ ಪವರ್ಸ್ ಯಾರಿಗಿರುತ್ತೆ, ನಮ್ಮ ಪ್ರೆಸಿಡೆಂಟ್ಗಿರುತ್ತೆ. ಪ್ರೆಸಿಡೆಂಟ್ಗೆ ಲೆಜಿಸ್ಲೇಟಿವ್ ಪವರ್ ಇರುತ್ತೆ, ಎಕ್ಸಿಕ್ಯೂಟಿವ್ ಪವರ್ ಇರುತ್ತೆ, ಜುಡಿಷಿಯಲ್ ಪವರ್ ಇರುತ್ತೆ, ಜೊತೆಗೆ ಮಿಲಿಟ್ರಿ ಪ್ಲಸ್ ಡಿಪ್ಲೊಮ್ಯಾಟಿಕ್ ಪವರ್ ಇರುತ್ತೆ. ನೇವಿ ಪ್ಲಸ್ ಇಂಡಿಯನ್ ಆರ್ಮಿ ಟ್ರೂಪ್ಸ್ ಅಂತ ಕರಿತೀವಲ್ವ, ಅದು ಪ್ಲಸ್ ಏರ್ಫೋರ್ಸ್, ಈ 3ರದೂ ಪವರ್ ಬಂದು ನಮ್ಮ ರಾಷ್ಟ್ರಪತಿಗೆ ಇರುತ್ತೆ. ಅವ್ರಿಗಾದರೂ ಅಟ್ಲೀಸ್ಟ್ ಅವ್ರದ್ದಾದರೂ ಒಂದು ಸ್ವಲ್ಪ ಏನಾದರೂ ಹೆಸರು ಕನ್ಸಿಡರ್ ಮಾಡಿ.